ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಐತಿಹಾಸಿಕ ಸಾಧನೆ. ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗು ಮುರಿಯುವವರಿಗೆ ತಕ್ಕ ಉತ್ತರವನ್ನ ನೀಡಲಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಐತಿಹಾಸಿಕ ಸಾಧನೆಯಾಗಿದ್ದು, ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗು ಮುರಿಯುವವರಿಗೆ ತಕ್ಕ ಉತ್ತರ ನೀಡಿದಂತಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಸಾಧನೆ 8 ವರ್ಷಗಳಲ್ಲಿ 31,730 ಮಂದಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಒಂದೇ ಒಂದು ಇನ್ಫೆಕ್ಷನ್ ಪ್ರಕರಣ ಇಲ್ಲದ ಅಚ್ಚರಿಯ ದಾಖಲೆ ಹೊರಬಿದ್ದಿದೆ. 2017ರಿಂದ 2025ರವರೆಗೆ ಮೃತ್ಯುಂಜಯ ದಾಖಲೆ. 0 ಇನ್ಫೆಕ್ಷನ್ ಸಾಧಿಸಿದ ಏಕೈಕ ಟ್ರಾಮಾ ಸೆಂಟರ್. ಖಾಸಗಿ ಆಸ್ಪತ್ರೆಗಳು ಕೂಡ ಬೆರಗಾಗುವ ಹೈಜೀನ್ ಮೇಂಟೆನೆನ್ಸ್ ದೇಶದಲ್ಲಿ ಮೊದಲ ಸಂಸ್ಥೆ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ವಿಕ್ಟೋರಿಯಾ ಹಾಸ್ಪಿಟಲ್ ಭಾಜನವಾಗಿದೆ. ಆರ್ಥೋಪೆಡಿಕ್, ಪ್ಲಾಸ್ಟಿಕ್ ಸರ್ಜರಿ ಸೇರಿ ಕಠಿಣ ಶಸ್ತ್ರಚಿಕಿತ್ಸೆಗಳನ್ನು ಕೂಡ 100ಕ್ಕೆ 100ರಷ್ಟು ಯಶಸ್ಸನ್ನು ಸಾಧಿಸಿ ಸಾಧನೆಯನ್ನ ಮಾಡಿರುವಂಥದ್ದನ್ನು ಕಾಣಬಹುದು. ದೇಶದಲ್ಲಿ 5% ಸೋಂಕು ಕಾಮನ್, ಆದರೆ ಇಲ್ಲಿ ಶೂನ್ಯ. ಶಸ್ತ್ರಚಿಕಿತ್ಸೆ ಬಳಿಕ ಶೂನ್ಯ. ವಿಕ್ಟೋರಿಯಾಗೆ ಬರಲಿದೆ ಐಸಿಎಂಆರ್. ವರ್ಷಕ್ಕೆ 70,000ಕ್ಕೂ ಹೆಚ್ಚು ಹೊರ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ತುರ್ತು ಸೇವೆಯಲ್ಲಿ ವಿಕ್ಟೋರಿಯಾ ಈಗ ನಂಬರ್ 1. ಸರ್ಕಾರಿ ವೈದ್ಯರ ಶ್ರಮಕ್ಕೆ ಸಿಕ್ಕಂತ ಪ್ರತಿಫಲ ಇದು ಅಂತ ಬಣ್ಣಿಸಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ಐತಿಹಾಸಿಕ ಸಾಧನೆ ಇದು. ಹೊಸ ಮೈಲಿಗಲ್ಲನ್ನ ಬೆಂಗಳೂರು ಸ್ಥಾಪಿಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ನ ಈ ಐತಿಹಾಸಿಕ ಸಾಧನೆ ಏನಿದೆ, ಅದು ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯುವವರಿಗೆ ತಕ್ಕ ಉತ್ತರ ನೀಡುವಂತಿದೆ. ಏನಿದು ಐತಿಹಾಸಿಕ ಸಾಧನೆ ಅಂತ? ವಸಂತ್, ಏನು ವಿಕ್ಟೋರಿಯಾ ಹಾಸ್ಪಿಟಲ್ ಟ್ರಾಮಾ ಮತ್ತು ಎಮರ್ಜೆನ್ಸಿ ಎಮರ್ಜೆನ್ಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಅಪರೂಪದ ಐತಿಹಾಸಿಕ ಸಾಧನೆ. ರೋಹನ್, ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಸರಿಯಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ ಅಥವಾ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಇದು ಕಠಿಣ ಶಸ್ತ್ರಚಿಕಿತ್ಸೆಗಳಲ್ಲೂ ಕೂಡ ದಾಖಲೆಯನ್ನ ಮಾಡಿರುವಂಥದ್ದು, ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿರುವಂಥ ಒಂದು ದಾಖಲೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಇದೆ. ವರ್ಷಕ್ಕೆ 70,000ಕ್ಕೂ ಹೆಚ್ಚು ಹೊರ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ತುರ್ತು ಸೇವೆಯಲ್ಲೂ ವಿಕ್ಟೋರಿಯಾ ಈಗ ನಂಬರ್ 1 ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ತಾವು ಹೇಳ್ತಾ ಇದ್ರಿ ಯಾವ ರೀತಿಯ ಒಂದು ಐತಿಹಾಸಿಕ ಸಾಧನೆಗೆ ಪಾತ್ರವಾಗಿದೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ. ಐತಿಹಾಸಿಕ ಬೆಂಗಳೂರಿನ ಒಂದು ವಿಕ್ಟೋರಿಯಾ ಹಾಸ್ಪಿಟಲ್ ಟ್ರಾಮಾ ಕೇರ್ ಎಮರ್ಜೆನ್ಸಿ ಸೆಂಟರ್ ಏನಿದೆ, ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅಪರೂಪದಿಂದ ಐತಿಹಾಸಿಕ ಒಂದು ಸಾಧನೆ ಮಾಡಿದೆ ಅಂತಾನೆ ಹೇಳ್ಬೋದು. ಈ ಒಂದು 2017 2025ರವರೆಗೂ ಕೂಡ ಒಟ್ಟು 31,780 ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿ ಒಂದೇ ಒಂದು ಸರ್ಜಿಕಲ್ ಇಂಜಿನ್ ಕೂಡ ಈಗ ದಾಖಲಾಗಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ದೇಶದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿದ ಬಳಿಕ ನಂತರ 5ರಿಂದ 21 ಸೋಂಕು ಕಂಡು ಬಂದಲ್ಲಿ ಸಾಮಾನ್ಯವಾಗಿ ಇಲ್ಲಿ ಶೂನ್ಯದ ಇಂಜೆಕ್ಷನ್ ಸಾಧನೆ ವೈದ್ಯಕೀಯ ವಲಯವನ್ನು ಕೂಡ ಬೆರಗು ಬೀಳಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಮತ್ತು ಕಡಿಮೆ ಎಂಬ ಖರ್ಚಿನಲ್ಲಿ ಕೂಡ ಈಗಾಗಲೇ ಪರಿಕಲ್ಪನೆ ಅಡಿಯಲ್ಲಿ ಸಾಕಷ್ಟು ಕೂಡ ಬೆಳವಣಿಗೆ ಕೂಡ ಆಗಿದೆ ಅಂತ ಹೇಳ್ಬೋದು. ನ್ಯೂರೋ ಸೇರಿದಂತೆ ಹಲವು ಒಂದು ಶಸ್ತ್ರಚಿಕಿತ್ಸೆಗೆ ಈಗಾಗಲೇ ಯಶಸ್ವಿಯಾಗಿ ಸಾಧಿಸಿದಂಥದ್ದು. ವಿಶೇಷವಾಗಿ ಈಗ ಒಂದು ಹೈಜಿನಿಕ್ ಕ್ರಮಗಳನ್ನ ಸರಿಯಾಗಿ ಒಂದು ಬಳಸಿಕೊಂಡು ಕೆಲವೊಂದಿಷ್ಟು ಕಂಟ್ರೋಲ್ಗಳ ತಂಡವನ್ನು ಇಟ್ಕೊಂಡು ನಿಗಾ ವೈದ್ಯಗಳನ್ನು ಇಟ್ಕೊಂಡು ಸಾಧನೆಗಳನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ವೈದ್ಯರು ಈ ಸಂಬಂಧಪಟ್ಟ ಟ್ರಾಮಾ ಕೇರ್ ಸೆಂಟರ್ ಸುಮಾರು 2,000ಕ್ಕೂ ಹೆಚ್ಚು ಹೊರ ರೋಗಿಗಳ ಚಿಕಿತ್ಸೆ ಕೂಡ ಈಗಾಗಲೇ ನೀಡ್ತಾ ಇದ್ದಾರೆ. 24 ಗಂಟೆಯಲ್ಲಿ ಎಮರ್ಜೆನ್ಸಿ ಸೇವೆಗಳ ಮೂಲಕ ಏನು ಅಪಘಾತ ಮತ್ತು ಹೃದಯ ಒಂದು ಹಲವು ವಿದ್ಯುತ್ ಪ್ರಕರಣಗಳು ಜೀವ ಉಳಿಸುವ ಪ್ರಮುಖ ಕೇಂದ್ರ ಅಂತಾನೆ ಹೇಳ್ಬೋದು. ಈ ಒಂದು ಹೊಸ ಒಂದು ಹೈಟೆಕ್ ಒಂದು ಟಚ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚು. ಸೊ ಹೀಗಿರುವಾಗ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಅತ್ಯುತ್ತಮವಾದಂತಹ ಚಿಕಿತ್ಸೆ, ಅತ್ಯುತ್ತಮವಾದ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಈ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುವಂಥವರು ಇಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲೂ ಒಳ್ಳೆ ಸವಲತ್ತು, ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆಗೆ ಪಾತ್ರವಾಗ್ತಾ ಇದೆ. ಜನರ ಒಂದು ಭಾವನೆಯನ್ನು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ, ಅಲ್ಲಿಗೆ ಹೋಗೋಣ ಅನ್ನುವಂಥ ಒಂದು ಭಾವನೆ ಮೂಡುವಂತೆ ಮಾಡ್ತಿದೆ ಅಲ್ವೇ ಅಂತ. ಖಂಡಿತ ವಸಂತ್, ಏನಂತಂದ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಜನರಲ್ಲಿ ಒಂದು ಆತಂಕ ಇರುತ್ತೆ. ಈ ಒಂದು ಗರೀಬ್ ವ್ಯವಸ್ಥೆ, ಅಲ್ಲಿನ ಸರಿಯಾದಂತಹ ರೀತಿಯಾದಂತಹ ಮೂಲ ಸೌಕರ್ಯಗಳಿರಲ್ಲ, ಒಂದು ನರ್ಸ್ ಸ್ಟಾಫ್ಗಳಿರಲ್ಲ, ವೈದ್ಯಕೀಯ ಕೂಡ ಸಿಗಲ್ಲ. ಆ ಒಂದು ಅದರಲ್ಲಿ ನೋಡೋದಾದ್ರೆ, ಅದ್ರಲ್ಲಿ ಗಮನಿಸೋದಾದ್ರೆ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದು ಹೈಟೆಕ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಜೊತೆಗೆ
ಈ ಮುಂದಿನ ಹಂತಗಳಲ್ಲಿ ಒಂದು ವೈದ್ಯಕೀಯ ಒಂದು ಸಂಶೋಧನಾ ಒಂದು ಲ್ಯಾಬ್ ಬಳಸೋದು ಎಲ್ಲವೂ ಸಂಬಂಧಪಟ್ಟಂತೆ ನಿಯಂತ್ರಣ ವ್ಯವಸ್ಥೆ ಕೂಡ ಇನ್ನಷ್ಟು ಕೂಡ ಹೆಚ್ಚಾಗುವಂತ ಒಂದು ಆಸ್ಪತ್ರೆ ಕೂಡ ಈಗಾಗಲೇ ಕಲ್ಪಿಸಲಾಗಿದೆ. ಟ್ರಾಮಾ ಸೆಂಟರ್ ನ ಒಂದು 70,000ಕ್ಕೂ ಹೆಚ್ಚು ಹೊರರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಂತ ಈ ಒಂದು ಆಸ್ಪತ್ರೆ ಸುಮಾರು 24 ಗಂಟೆಯಲ್ಲಿ ತುರ್ತು ಸೇವೆ ಕೊಡೋಕ್ಕೂ ಕೂಡ ಈಗಾಗಲೇ ಈ ಒಂದು ಆಸ್ಪತ್ರೆ ಇದು ಪಬ್ಲಿಕ್ ಅಲ್ಲಿ ನಾವು ಗಮನಿಸೋದಾದ್ರೆ ಇದು ಸಾರ್ವಜನಿಕ ವಲಯದಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಮೂಗು ಮುರಿಯೋಳಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಆ ನಡುವೆ ಕೂಡ ಈ ರೀತಿಯಾಗಿ ಹೈಟೆಕ್ ಕೊಟ್ಟರು ನಿಜಕ್ಕೂ ಕೂಡ ಸಾರ್ವಜನಿಕರ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಒಂದು ದಿಟ್ಟ ಹೆಜ್ಜೆ ಇಟ್ಟಿದಂತೆ ಮತ್ತು ವೈದ್ಯಕೀಯ ಮತ್ತು ಏನು ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಇದು ದೊಡ್ಡ ಒಂದು ನಿರೀಕ್ಷೆಯ ಮಟ್ಟಕ್ಕಿಂತ ಒಂದು ಮೀರಿ ಸಾಧನೆ ಅಂತ ಮಾಡ್ತಾರೆ. ಈಗ ಒಂದು ಸರ್ಕಾರಿ ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಕೂಡ ಅದಕ್ಕೆ ಮತ್ತು ಶಿಸ್ತಿನ ಈ ಒಂದು ಆಸ್ಪತ್ರೆ ಶಿಸ್ತಿನ ಮತ್ತು ಎಲ್ಲವೂ ಪದ್ಧತಿಯನ್ನು ಗಮನಿಸಿದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಇದು ಹೊಸ ಒಂದು ಮೈಲುಗಲ್ಲು ಸಾಧಿಸಿದೆ ಅಂತ ಹೇಳ್ಬೋದು. ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ.